ಹಿರಿಯರ್ ಹಾಡ್ಕೊತ ಬಂದಿರ್ತಕ್ಕಂತ ಮಾತೈತಿ. ಐತಿಲ್ಲ ಐತಿ. ಬೀರ್ ದೇವ್ರ ಸಮುದ್ರ ದಂಡ್ಯಾಗ ಸಕ್ರಿ ಬೀರ್ ಅಂತ ಹೇಳೈತಿ. ಐತಿ. ಇಲ್ಲಿ ಏನ್ ಕೇಳದ ಅಂತ ಕೇಳಿದ್ರ ಮಾಡೋಣ. ಏನ್ರಿ ಗುರುಜಿ? ಅದೇ ಬೀರ್ ದೇವ್ರ ಭೂಲೋಕಿಗೆ ಮರ್ತಲ್ಲ ಯಾವ ಶಿವರಾಮ ದೇವಿ, ಹೌದು, ಯಾವ ಕಲಿವಿ ನಾರಾಯಣ ಗೌಡ ಕಾಸ ಸ್ವಾಧರ್ಮ ಏನ್ ಮಾಡ್ತಾರ ಅಂತ ಕೇಳಿದ್ರ ಏನ್ ಮಾಡ್ತಾನ? ಯಾವ ಬರಮ ದೇವ್ರ ಪೂಜೆ ಬಿಡಿಸ್ಬೇಕಂತ ತಿಳ್ಕೊಂಡು ಕಾಶಿಯಿಂದ ಸುಳ್ಳು ಹೇಳಿ 3 ಮಾತು ತಂದಿನಂತೆ ತಿಳ್ಕೊಂಡು ಪರಮಾತ್ಮನ ಬಾರ್ ಬಾಗಿಲಿಗೆ ಹೋಗಿ ನಿಂತಂತ ಟೈಮ್ ಒಳಗ ದ್ವಾರಪಾಲಕರು ಒಳಗ್ ಬಿಡ್ಲಿಲ್ಲ. ಏನ್ ಮಾಡಿದ್ರು? ಅವಾಗ ಏನ್ ಮಾಡ್ದಂತ ಕೇಳಿದ ಕಾಶಿದಿಂದ 3 ಮಾತು ತಂದಿನಿ ಪರಮಾತ್ಮ ಹೇಳ್ಬೇಕಾಗ್ಯದ ಅಂತ ಕಾಲಕ್ಕ ದ್ವಾರಪಾಲಕ ಹೋಗಿ ಪರಮಾತ್ಮ ಹೇಳಿದ ಕಾಲಕ್ಕೆ ಒಳಗ್ ಬಿಡೋ ಅಂತ ಕಾಲಕ್ಕೆ ಒಳಗ್ ಹೋಗ್ತಾನೆ. ಯಾರು? ಕಳಿವಿ ನಾರಾಯಣ ಗೌಡ. ಹೌದು, ನಾರಾಯಣ ಗೌಡ ಒಳಗ್ ಹೋಗ್ತಾನ. ಒಳಗ್ ಹೋಗಿ ಹೇಳ್ತಾನೆ ಪರಮಾತ್ಮಗ, ಏನತ್ತಪ್ಪ? ಹುಟ್ಟಿ ಬಂದಿ ಕೈಲಿ ಮುಟ್ಟಿ ಪೂಜೆ ಮಾಡಿಸ್ಕೋಬಾರ್ದು, ಹೌದು, ಸಲ್ಲ ಇದು ಗಿಡ ಒಂದು ನೋಡಬಾರ್ದು, ಒಟ್ಟಿಗೆ ಕುಳಬಾನ ಮುಂಜಾನೆ ಎದ್ದು ನೋಡಬಾರ್ದು ಅಂದ ಕಾಲಕ್ಕ. ಹೌದಪ್ಪ ಹೌದಾ. ಅವಾಗ ಪರಮಾತ್ಮ ಗರುಂಟಾಕೈತಿ. ಯಾರು? ಬ್ರಹ್ಮದೇವರು 12 ವರ್ಷ ಆದ್ರೂ ಕೂಡ ಮಕ್ಕಳಾಗಿತ್ತಲ್ಲ, ಹುಟ್ಟು ಮಂಜಿತ್ತ. ಹೌದಪ್ಪ ಹೌದಾ. ಅವಾಗ ಇವತ್ತು ನಿಡ್ಕೊಂಡಿ ಪೂಜೆಗೆ ಪರಿವಾರತ್ತೆ ಪರಮಾತ್ಮ ಯಾರಿಗೆ ಧಿಕ್ಕಾರಬಾರ್ದ, ಬಿಡಿಸಿ ಕಳ್ಸದ. ಹೌದಪ್ಪ ಹೌದಾ. ಅವಾಗ ಬ್ರಹ್ಮದೇವರಿಗೆ ಮುಗಲಾರ್ದ ಮೈ ಮೇಲೆ ಬಿದ್ದಂಗಾಯ್ತು. ಹೌದಪ್ಪ ಹೌದಾ. ತುತ್ತು ಮಾಡ್ಕೋತ ಕಣ್ಣೀರು ಸುರಿಸ್ಕೋತ ಮನೆಗೆ ಬಂದು ಶಿವರಾಮದೇವಿ ಹಿಂಗಂತ ಗಂಡನ ಮತ್ತಿ ನೋಡಿ ಏನಂತ ಕೇಳ್ತಾಳಪ್ಪ? ಯಾಕೆ ಮತ್ತಿ ಸಣ್ಣ ಮಾಡಿದ ಪತಿದೇವ ಏನಾಗ್ಯದ ಅಂದ ಕಾಲಕ್ಕ ಅವಾಗ ಬ್ರಹ್ಮದೇವ್ರು ಹೇಳ್ತಾನೆ, ಹಿಂಗ ನಾನು ಕಳಿವಿ ನಾರಾಯಣ ಗೌಡ ಹೌದಾ ಹಿಂಗ ಚಾರ್ಜಿ ಹೇಳಿ ಹೌದು ನನ್ನ ಪೂಜೆ ಬಿಡಿಸಿ ಕಳ್ಸ ನನ್ನ ಕಾಲಕ್ಕ. ಅವಾಗ ಶಿವರಾಮದೇವಿ ಏನ್ ಮಾಡ್ತಾಳ ಅಂತ ಕೇಳಿದ್ರ ಏನ್ ಮಾಡ್ತಾಳು? ಯಾವಾಗ ಪೂಜೆ ಬಿಡಿಸಿ ಕಳ್ಸ ನನ್ನ ಕಾಲಕ್ಕ ಹೌದಪ್ಪ ಸಾಕ್ಷಾತ್ ಪರಮಾತ್ಮನ ಕೈಲಿ ವರ ಪಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮನಂತ ಫಲ ಸಂತಾನ ಪಡ್ಕೊಂಡು ಬರ್ಲಕ್ಕ ಆದ್ರು ಯಾರು? ಶಿವರಾಮದೇವಿ. ಹೌದಪ್ಪ, ಶಿವರಾಮದೇವಿ ಹಾಲು. ಅವಾಗ ಒಂಟಗಾಲಿನ ಮ್ಯಾಗ ನಿಂತ ತಪಸ್ಸೆ ಮಾಡ್ತಾ ಕಣ್ಣ ನೀರು ದಾರ ಕರುವಾಗ ಹರಿತಾವ. ಹೌದಪ್ಪ ಹೌದಾ. ಅಕ್ಕಿನ ಭಕ್ತಿಗೆ ಮೆಚ್ಚ ಭಾವಕ್ಕೆ ಮೆಚ್ಚ ಪರಮಾತ್ಮ ಏನ್ ಮಾಡಿದ? ನಿನಗ ಸಂತಾನ ಕೊಡ್ತೀನಿ ಅಂತ ತಿಳ್ಕೊಂಡು ಹನಿ ಬೇವರಿನ ತಂದ ಬೀರ ದೇವರ ಹುಟ್ಟಿ ಬರ್ತಾನಂತೆ ಆಶೀರ್ವಾದ ಮಾಡಿದ. ಹೌದಪ್ಪ ಹೌದಾ, ಆಶೀರ್ವಾದ ಮಾಡಿದ. ಇಲ್ಲೇ ಒಂದು ಮಾತು ಕೇಳದೈತಿ ಇವರಿಗೆ. ಏನಪ್ಪ? ಏನ್ ಮಾತಾ? ಎಲ್ಲಾರು ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ ನಗೋಳೆ. ಹಾ ಏನಪ್ಪಾ ಅಂತ ಕೇಳಿದ್ರೆ ಮಾಡೋಣ. ಏನ್ರಿ ಸರ? ತಾಯಿ ಶಿವರಾಮ ದೇವಿ ಗರ್ಭದೊಳಗ ಮೂಡೋಕ್ಕಿಂತ ಮುಂಚಿತವಾಗಿ ಬೀರಪ್ಪ ಬರ್ತ್ಯಾಕ್ ಹೋಗ್ಬೇಕಂತ ಕಾಲಕ್ಕ ಹೌದಪ್ಪ ಯಪ್ಪ ನನಗೊಂದು ವರ ಕೊಡುವಂತೆ ತಿಳ್ಕೊಂಡು ಹೌದಾ ಪರಮಾತ್ಮನ ಕೈಲ ಬೀರ ದೇವರು ಒಂದು ವರ ಪಡ್ಕೊಂಡು ಬಂದಾನ. ಏನೋ ಬೀರ ದೇವ್ರ ಕಡೆಯಿಂದ ಪರಮಾತ್ಮನ ಕಡೆಯಿಂದ ಬೀರ ದೇವ್ರ ಒಂದು ವರ ಪಡ್ಕೊಂಡು ಬಂದಾನ. ಚಿಪ್ಪಟ್ಟಿ ಮ್ಯಾಗ ಧ್ಯಾನದ ಪಟ್ಟಿ ಮ್ಯಾಗ ತೂಸ್ಕೋ. ಆ ಪರಮಾತ್ಮನ ಕೈಲಿ ಬೀರದೇವ್ರ ತಾಯಿ ಶಿವರಾಮ ದೇವಿ ಗರ್ಭದೊಳಗ ಮೂಡಕ್ಕಿಂತ ಮುಂಚಿತವಾಗಿ ಹೌದಪ್ಪ ನನಗೆ ಎಂತ ವರ ಬೇಕಂತ ತಿಳ್ಕೊಂಡು ಪರಮಾತ್ಮನ ಕೈಲಿ ಒಂದು ವರ ಪಡ್ಕೊಂಡು ಬಂದಾನ. ಆ ಪಡ್ಕೊಂಡು ಬಂದಿರ್ತಕ್ಕಂಥ ವರ ಈ ಸದ್ಯ ನಮ್ಮ ಹಾಲು ಮತದವ್ರಂತೆ ಕುಳ್ದೈತಿ. ಕಲಿಯುಗದೊಳಗ ಕೂಲಿ ಸದ್ಯ ನಡೆದೈತಿ. ಹೌದಪ್ಪ ಹೌದು, ನಡೆದೈತಿ. ಈ ಸದ್ಯ ನಮ್ಮಲ್ಲಿ ಉಳಿದೈತಿ. ಯಾರ ವರ ಪಡ್ಕೊಂಡು ಬಂದಾನ ಈ ಸದ್ಯ ನಮ್ಮ ಅಂತ್ಯಕ್ಕೆ ಏನು ಕೂಲಿ ಉಳಿದೈತಿ. ಅದು ಹೌದಪ್ಪ ಹೌದು. ಹೇಳಿ ಮುಂದಿನ ಸಂಧಿಗೆ ನಮ್ಮ ಹಾಲು ಮತದವರು ಪರಿಪಾಲನೆ ಮಾಡ್ತೇವೆ ಮಾಡೋಣ. ಹೌದಪ್ಪ ಹೌದು. ಆ ಬೀರ್ ದೇವ್ರು ಪಡ್ಕೊಂಡು ಬಂದಿರ್ತಕ್ಕಂಥ ವರ ಯಾವ ಸದ್ಯ ಭೂಮಿ ತಲೆ ಉಳಿದೈತಿ. ಹೌದಪ್ಪ ಹೌದು. ಯಾವ ವರ ಐತಿ? ಯಾವ ವರ ಪಡ್ಕೊಂಡು ಬಂದಾನ ಅಂತ ಹೌದು ಮಾತು ನಮ್ಮ ಸರಜೋಡಿ ಕಲಾವಂತರು ಒಂದು ಮಾತು ಕೇಳಿವು ನಾವು ಕೇಳಿದೇವಿ. ಎಲ್ಲರಿಗೆ ಮನ ಹುಟ್ಟುವಂಗ ಹೌದು ಅನ್ನುವಂಗ ಉತ್ತರ ಹೇಳಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲಿದ. ಹೌದಪ್ಪ ಹೌದಾ. ಅದಕ್ಕೆ ಹೇಳ್ಯಾರ ಒಂದು ಮಾತ, ಏನತ್ರಿ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಲಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ಯಾರಪ್ಪ. ಹೇಳ್ಯಾರ ಯಾಕಂತ ಕೇಳಿದ್ರೆ ತಿಳ್ಕೊಳ್ಳೋದೈತಿ ಮಾಡೋಣ. ಏನೋ ಗೊತ್ತಿರ್ಲಾರ್ದ ವಿಷಯ ತಿಳ್ಕೊಳ್ಳೋದೈತಿ. ಹೌದಾ. ಯಾವ ವರ ಪಟ್ಟನ ಅನ್ನುವಂತ ಮಾತ ಹೌದಾ. ಸದ್ಯ ಭೂಮಿ ತೆಲಿ ಮ್ಯಾಗ ಏನ್ ಉಳಿದೈತಿ ಅನ್ನುವಂತ ಮಾತ ನಮ್ಮ ಸರಜೋಡಿ ಕಲಾವಂತರು ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಈಗ ಬಹಳ ಮಾತಾಡ್ಲಾರ್ದೆ ಹೌದಾ ಒಂದು 4 ನೋಡಿ ಸತ್ಯ ಸುಂದರವಾದ ಚಾಲನ್ನ ಹಾಡಿ ಪಾಳ್ಯಾಗ ನಮ್ಮ ಸರಜೋಡಿ ಕಲಾವಂತರಿಗೆ ಕೊಟ್ಟು ಬಿಡೋಣ. ಆಯ್ತಪ್ಪ. ಆಯ್ತು. ಬೇರೆ